ಗ್ಯಾರಂಟಿ. ಈ ತರ ಅಧಿಕಾರಿಗಳು IPS ಮಾನ ತೆಗೆದಿದ್ದಾರೆ. ಇವತ್ತು ಆ IPS ಅನ್ನೋ ಒಂದು ಘನತೆ ಗೌರವವನ್ನು ಹಾಳು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಆಫೀಸ್ಗಳಾಗೋಗ್ಬಿಟ್ಟಿದೆ. ನಾನಲ್ಲ 5 ಗಂಟೆ ಇದ್ದೆ, ನಾನು ಛಲವಾದಿ. 5 ಗಂಟೆಯಲ್ಲಿ 50 ಫೋನು, ಕಿವಿಯಲ್ಲಿ ಅವನು ಫೋನ್ ಬಿಟ್ಟು ಇಳಿದೇ ಇಲ್ಲ ಕಮಿಷನರ್. ಅದಕ್ಕೆ ನಾನು CBI ತನಿಖೆಯನ್ನ ಕೇಳಿದ್ದೀನಿ. ಅವನಿಗೆ ಬಂದಂತ ಕಾಲುಗಳು ಯಾರದು, ಯಾರ್ಯಾರು ಮಾಡಿದ್ರು, ಮಂತ್ರಿಗಳು ಯಾರು ಮಾಡಿದ್ರು, ಅಧಿಕಾರಿಗಳು ಹೈಯರ್ ಅಧಿಕಾರಿಗಳು ಯಾರು ಮಾಡಿದ್ರು, ಪೊಲಿಟಿಷಿಯನ್ಸ್ ಯಾರು ಮಾಡಿದ್ರು, ಇದೆಲ್ಲ ತನಿಖೆ ಆದ್ರೆ ಇದರಿಂದ ರಾಜಕಾರಣ ಇದೆಯೋ ಇಲ್ಲೋ ಅನ್ನೋದು ಪ್ರೂವ್ ಆಗ್ತದೆ. ಅದರಿಂದ CBI ತನಿಖೆ ಮಾಡಿದ್ರೆ ಯಾರ್ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಾದ್ರೆ ಇದರ ಬಣ್ಣ ಬಯಲಾಗ್ತದೆ. ಈ ವಿಚಾರವಾಗಿ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತದೆ. ಅದಕ್ಕೆ ಈ CBI ತನಿಖೆ ಆಗ್ಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ ನಾನು. ನಾವು ಈಗಾಗಲೇ ರಾಜಕೀಯವಾಗಿ ಅವ್ರು ಹೇಳಿದ್ದಾರೆ ನೆನ್ನೆ ಸ್ಟೇಟ್ಮೆಂಟ್ ಅಲ್ಲಿ, ಏನೇ ಮಾಡಿದ್ರು ನನ್ನ ಮೇಲೆ ಹೇಳ್ತಾರೆ ಅಂತ. ನಾನೇ ಕಾರಣ ಅಂತ. ನೀ ಅಧಿವೇಶನಲ್ಲೇ ಹೇಳ್ಬಿಟ್ಟಿದ್ಯಲ್ಲಪ್ಪ, ಒದ್ದು ಕಿತ್ಕೊಂತೀನಿ ಅಂತ. ಅದಕ್ಕೆ ನಿನ್ ಮೇಲೆ ಎಲ್ಲರೂ ಹೇಳೋದು. ಮುಖ್ಯಮಂತ್ರಿ ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ಮೇಲೆ ಇನ್ಯಾರ ಮೇಲೆ ಹೇಳ್ತಾರೆ ಎಲ್ಲರೂ ಕೂಡ. ಮತ್ತೆ ನೀವ್ ಹೇಳಿಲ್ಲ ಅಂದ್ರೆ ಪೊಲೀಸವ್ರಿಗೆ ಈ ತರ ಟೂರಿಂಗ್ ಟಾಕೀಸ್ ನಡ್ಸಕ್ಕೆ ಐಡಿಯಾಸ್ ಹೆಂಗ್ ಬರ್ತೈತೆ? ಅಂದ್ರೆ ಈಗ ಇದು ಪೊಲೀಸ್ ಮ್ಯಾನ್ಯುಯಲ್ ಇದೆ. ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಪೊಲೀಸರಿಗೆ ಒಂದು ಮ್ಯಾನ್ಯುಯಲ್ ಇರ್ತೈತೆ. ಒಬ್ಬ ಅಪರಾಧಿನ ಅರೆಸ್ಟ್ ಮಾಡಿದ ತಕ್ಷಣ ಏನ್ ಕ್ರಮ ತೆಗೆದುಕೊಳ್ಬೇಕು ಅಂತ ಮ್ಯಾನ್ಯುಯಲ್ ಇದೆ. ಅವ್ನ್ ಮನ್ಸಿಗೆ ಬಂದಂಗ್ ಮಾಡಕ್ಕಾಗಲ್ಲ. IO ನೇಮಕ ಮಾಡ್ಬೇಕು. ಅದಕ್ಕೆ ಫಸ್ಟ್ IO, ಅದು DYSP ಲೆವೆಲ್ ಇರ್ತಾರೆ. ಅವನು ಯಾರ ಮಾತು ಕೇಳಂಗಿಲ್ಲ. IO ಅವನು ಕೊಡೋದೇ ಕೋರ್ಟ್ಗೆ ಹೋಗೋದು. ಕಮಿಷನರ್ ಕೊಡೋದು ಹೋಗಲ್ಲ, DG ಕೊಡೋದು ಹೋಗಲ್ಲ, ಮಂತ್ರಿ ಕೊಡೋದು ಕೋರ್ಟ್ಗೆ ಹೋಗಲ್ಲ. IO ಏನ್ ಬರ್ದಿರ್ತಾನೋ ಅದೇ ಕೋರ್ಟ್ಗೆ ಹೋಗೋದು. ಜಡ್ಜ್ಮೆಂಟ್ ಬರೋದು IO ರಿಪೋರ್ಟ್ ಮೇಲೆನೆ ಜಡ್ಜ್ಮೆಂಟ್ ಬರೋದು ನನಗೆ ಗೊತ್ತಿರೋ ಪ್ರಕಾರ. ಮತ್ತೆ ಅವನ ಮೇಲೆ ಯಾರು ಒತ್ತಡ ಹಾಕಕ್ ಆಗದೇ ಇಲ್ಲ. ಬೇರೆ ಹೈಯರ್ ಅಧಿಕಾರಿಗಳು ಅಂಥದ್ರಲ್ಲಿ ಅವ್ರಿಗೆ ಕಮಿಷನರು ಅವನ್ ಜೂರಿಸ್ಟ್ರಿಕ್ಷನ್ ಅಲ್ಲದೆ ಇರುವಂತ ಸ್ಟೇಷನ್ ಅಲ್ಲಿ ಹೆಂಗ್ ಕೂತ್ಕೊಂಡ ಹೋಗಿ 5 ಅವರ್ ಹೂ ಗಿವನ್ ಆರ್ಡರ್? ನಿನಗೆ DG ಏನಾನ ಆರ್ಡರ್ ಕೊಟ್ಟಿದ್ರಾ? ನೀವು ಒಂದ್ ಸ್ಟೇಷನ್ ಇಂದ ಒಂದ್ ಸ್ಟೇಷನ್ ವೆಪನ್ ಹೋಗ್ಬೇಕಾದ್ರೂ ಗೌರ್ಮೆಂಟ್ ಆರ್ಡರ್ ಬೇಕು. ಒಂದ್ ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಕಾನ್ಸ್ಟೇಬಲ್ ಹೋಗ್ಬೇಕಾದ್ರೂ ಆರ್ಡರ್ ತಗೊಬೇಕು. ನೀನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಮ್ಮ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕಾದ್ರೆ ಆ ರಾಜ್ಯದ ಪರ್ಮಿಷನ್ ತಗೊಂತೀರಿ. ಏನು ಇಲ್ದಿರ ಅವ್ ಕಮಿಷನರು 5 ಅವರ್ ಬಂದು ಕೂತ್ಕೊಂತಾನೆ. ಯಾರಲ್ಲಿ SP ಇರ್ಬೇಕಾಯ್ತು ಆ SP ಕಾಣೆ ಆಗ್ಬಿಟ್ಟವನೆ, ಪತ್ತನೇ ಇಲ್ಲ. 2 ದಿನ SP ಪತ್ತನೇ ಇಲ್ಲ, ನೋಡೇ ಇಲ್ಲ ನಾನು. ಅಂದ್ರೆ ಇದು ರಾಜಕೀಯದ ಒತ್ತಡ ಅಲ್ಲದೆ ಇನ್ನೇನು? ರಾಜಕೀಯದ ಚಿತಾವಣಿ ಇಲ್ಲ ಅಂದ್ರೆ ಇವ್ರು ಹೆಂಗೆ ಇಷ್ಟೆಲ್ಲ ಮಾಡ್ತಾರೆ? ಮ್ಯಾನ್ಯುಯಲ್ ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಆದ್ಮೇಲೆ ಅವ್ರನ್ನ ಕರ್ಕೊಂಡೋಗ್ಬೇಕು, ಆಸ್ಪತ್ರೆಗೆ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು, ಕರ್ಕೊಂಡೋಗಿ ಸೀದಾ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಕೋರ್ಟ್ ಮುಚ್ಚಿದ್ರೆ ಅವ್ರ ಮನೆಗೆ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಬೇಕು. ಅಲ್ಲಿನ ನ್ಯಾಯಾಧೀಶರು ಜಡ್ಜ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಬೇಲ್ ಕೊಡ್ಬೇಕಾ ಇಲ್ಲ ಜೇಸಿಗೆ ಕಳಿಸ್ಬೇಕಾ ಅದನ್ನ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಇಲ್ಲೇನೂ ಇಲ್ಲ, ಎಲ್ಲ ಇವರೇ ಮಾಡ್ತಾವ್ರೆ. ರಾಜಕಾರಣಿಗಳು ಇಲ್ಲಿ ಫೋನ್ ಹಾಕೋದು. ಅಲ್ಲಿ ನಾವು CT ರವಿ ಹೇಳಿದ್ರಲ್ಲ, ಆ ಫಾರೆಸ್ಟ್ ಕಬ್ಬನ್ ಗದ್ದೆಗೆ ನಿಲ್ಸಿದ್ರಂತೆ 1 ಅವರ್ ಆದ್ಮೇಲೆ ಫೋನ್ ಬಂತಂತೆ, ಎತ್ಕೊಂಡೋಗಿ ತಿರ್ಗಿ ಕ್ವಾರಿ ಒಳಗೆ ತಗೊಂಡೋಗಿ ನಿಲ್ಸ್ಬಿಟ್ರಂತೆ. ತಿರುಗಿ ಫೋನ್ ಬಂತಂತೆ, ಕ್ವಾರಿ ಗದ್ದೆಯಿಂದ ತಗೊಂಡೋಗಿ ಫಾರೆಸ್ಟ್ ಆಗಿ ನಿಲ್ಸ್ತಂತೆ. ಆಮೇಲೆ ಫೋನ್ ಬಂತು, ಆ ತಾಲೂಕ್ ತಗೊಂಡೋಗಿ ಈ ತಾಲೂಕ್ ತಗೊಂಡು, ಹಿಂಗೆ ಎಲ್ಲಾ ತಾಲೂಕುಗಳು ಸುತ್ತಿಸಿ ಕೊನೆಯಲ್ಲಿ ಕರ್ಕೊಂಬಂದಿರೋದು. ಅವ್ರಿಗೆ ಕುಡಿಯಕ್ಕೆ ನೀರು ಕೊಡದೆ, ಊಟ ಕೊಡದೆ, ಈ ತರದೆಲ್ಲ ಒಂದು ಕಾನೂನನ್ನ ಕೈಗೆ ತಗೊಂಡಿರೋದು ಸ್ಪಷ್ಟವಾಗಿದೆ. ಅದಕ್ಕೋಸ್ಕರ ಹೈಕೋರ್ಟ್ ಚೀಮಾರಿ ಹಾಕಿದೆ ಇವ್ರಿಗೆ. ಎಲ್ಲಿದ್ರೆ ಅಲ್ಲೇ ಬಿಡುಗಡೆ ಮಾಡಿ. ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಇದೇ ವಿಧಾನಸೌಧದಲ್ಲಿ.
ಅವ್ರನ್ನ ಅರೆಸ್ಟ್ ಮಾಡಿದಾರ ನೀವು? ನೋಟಿಸ್ ಕೊಟ್ರಿ ಅವ್ರಿಗೆ, ಪೊಲೀಸ್ ಸ್ಟೇಷನ್ ಕರೆದ್ರಿ, ಅವ್ರಿಗೆಲ್ಲ ಬಿರಿಯಾನಿ ಗಿರಿಯಾನಿ ಏನ್ ಬೇಕೋ ತರಿಸ್ಕೊಟ್ರಿ, ಆಮೇಲೆ ಸ್ಟೇಟ್ಮೆಂಟ್ ತಗೊಂಡು ಕಳಿಸ್ಬಿಟ್ರಿ ಅವ್ರನ್ನೆಲ್ಲ. ಯಾವಾಗ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂತು, ಇವರೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ದಂತ ಕದೀಮ್ರು ಅಂತ ಹೇಳಿ, ಆಮೇಲೆ ನಿಮ್ಮ ಆಕ್ಷನ್ ಶುರುವಾಯ್ತು. ಸಿಟಿರುವಿಗೆ ಯಾಕೆ ನೋಟಿಸ್ ಕೊಡ್ಲಿಲ್ಲ? ನೋಟಿಸ್ ಕೊಡ್ಬೇಕಾಯ್ತಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದರಲ್ಲಿ ಕ್ಲಿಯರ್ ಆಗಿದ್ದಾರೆ. 7 ವರ್ಷದ ಒಳಗಡೆ ಇರೋಂಥ ಪನಿಷ್ಮೆಂಟ್ ಇರೋಂಥ ಯಾವುದೇ ಕೇಸ್ ಇದ್ರೆ ಅದಕ್ಕೆ ಬೇಲ್ ಕೊಡಬೇಕು. ಯಾರು ಕೊಟ್ಟಿದ್ದು? ಕೊಡಬೇಕು ಅನ್ನೋದು ಸ್ಪಷ್ಟವಾಗಿದೆ. ಮತ್ತೆ ನೋಟಿಸ್ ಕೊಡಬೇಕು ಅಂತ ಇದೆ. ಮರ್ಡರ್ ಆದಾಗ, ಈ ತರ ಆದಾಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೋದು ಹೋಗಿ. ಬೇರೆ ಎಲ್ಲಾ ಕೇಸ್ಗೂ ನೋಟಿಸ್ ಕೊಡಬೇಕು ಅಂತಾನೆ ಇದೆ. ನೋಟಿಸ್ ಕೊಟ್ಟಿಲ್ಲ. ದರ 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 ಅಂತ ಹೇಳ್ಕೊಂಡು ಹೋಗ್ತೀರಾ ವಿಧಾನಸೌಧದ ಒಳಗಡೆ ಬಂದು. ಯಾರ ಜ್ಯೂರಿಸ್ಡಿಕ್ಷನ್ ಅದು? ಸ್ಪೀಕರ್ ಜ್ಯೂರಿಸ್ಡಿಕ್ಷನ್ ಅಲ್ಲನಪ್ಪ, ಸಭಾಪತಿ ಜ್ಯೂರಿಸ್ಡಿಕ್ಷನ್. ಸ್ಟೆಪ್ಸ್ ಇಂದ ಹಿಡಿದು ಎಲ್ಲ ಸುತ್ತು ಅಲ್ಲಿರೋ ಜಾಗನೂ ಆಚೆನೂ ಎಲ್ಲ ಅವ್ರದೇ. ಅಲ್ಲೇನೇ ಸ್ಟ್ಯಾಚ್ಯೂ ಇಡ್ಬೇಕಾಗ್ಲಿ, ಏನೇ ಇರ್ಬೇಕಾಗ್ಲಿ ಎಲ್ಲ ಸಭಾಪತಿಗಳದೇ ತೀರ್ಮಾನ ಅಲ್ಲಿ. ಎತ್ಕೊಂಡು ಹೋದ್ರಿ ನೀವು, ಟೆರರಿಸ್ಟ್ ರೀತಿ ಎತ್ಕೊಂಡು ಹೋದ್ರಿ. ಇದೇ ಕೆಲಸನ ನೀವು ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡೋದಲ್ಲ, ಅವನ ಬಗ್ಗೆ ಯಾಕೆ ಮಾಡ್ಲಿಲ್ಲ? ಅವನ್ ಹಿಂಗೆ ಎತ್ಕೊಂಡು ಹೋಗ್ಬೇಕಾಯ್ತಲ್ಲ. ಅವನ್ನ ಯಾಕೆ ಒಳ್ಳೆ ರಾಜಾತಿಥ್ಯ ಕೊಟ್ಟು ಕರ್ಕೊಂಡು ಹೋದ್ರಿ? ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ನ ಹಿಂಗೆ ಎತ್ತಾಕೊಂಡು ಹೋಗ್ಬೇಕಾಯ್ತಲ್ಲ ವಿಧಾನಸೌಧದಿಂದ. ಎತ್ತಾಕೊಂಡಿದ್ರೆ ವಿಜುವಲ್ ಕೊಡಿ, ನಂಗೆ ತೋರಿಸಿ, ಫೋಟೋ ತೋರಿಸಿ. ಅವ್ರನ್ನೆಲ್ಲ ಎತ್ತಾಕೊಂಡು ಹೋಗೋದಿರ್ಲಿ, ಹತ್ರಕ್ಕೂ ಹೋಗಲ್ಲ ನೀವು. ಬಿಜೆಪಿ ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ್ರೆ ಅವ್ರು ಮಾತ್ರ ಎತ್ತಾಕೊಂಡಂತ ಸಂಸ್ಕೃತಿ ಇದೆಯಲ್ಲ. ಈಗ ದೇಶದಲ್ಲಿ ನಿಮ್ಮನ್ನ ಒದ್ದೋಡಿಸಿದ್ದಾರೆ, ರಾಜ್ಯದಲ್ಲೂ ಒದ್ದೋಡಿಸುವಂತ ಕಾಲ ಸನ್ನಿಹಿತ ಆಗಿದೆ. ಓಕೆ.